ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಮುಂಜಾನೆ ಒಂದು ತಂಪಾದ ವಾತಾವರಣ. ಕೆರೆ ದಡದ ಮ್ಯಾಗ ಇಲ್ಲಿ ಗುಡಿ ಐತಿ. ಗುಡಿ ಶ್ರೀ ಉಡ್ಚಮ್ಮ ದೇವಿಯ ಒಂದು ಗುಡಿ ಇದು. ಇಲ್ಲಿ ಮೇಲ್ಗಡೆ ನೋಡ್ರಿ ಮಂಗ್ಯ ಕಾಡು ಭಾಳ ಬೀಳತಿ. ಅಲ್ಲೆಲ್ಲ ಲೈಟ್ ಗಿಟ್ ಹಾಕ್ಯಾರ. ಹತ್ತಿ ನಿಂತು ಜಿಗದಾಡ ಕಟ್ಬಿಟ್ಟವು. ಲೈಟಿನ ಕಂಬ ಆ ಕಡೆ ಮತ್ತು ಅವನ ಬಲ್ಪ್ ಎಲ್ಲ ಬೀಳ್ಸೋದು ಮಾಡ್ತಾವೆ. ಅದಕ್ಕೆ ಅವನ್ನ ಹೊಡೆದ್ರೆ ತಂತಂತವಿ. ಅವು ನೋಡಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎಲ್ಲ ಜಿಗದಾಡ ಕತ್ಬಿಟ್ಟವು. ನೋಡ್ರಿ ಇಲ್ಲೊಂದು ಕುಂದೈತಿ. ಅಲ್ಲಿ ಗಿಡದಾಗೆಲ್ಲ ಭಾಳ ಅದಾವ. ಈಗ ಮತ್ತು ಪದೇ ಪದೇ ಇವು ಬರ್ತಾ ಇರ್ತಾವೆ. ಹಿಂಗೆ ನೋಡ್ರಿ ಎಲ್ಲ ಆ ಕಡೆ ಗಿಡಗಳು ಇರೋದ್ರಿಂದ ಅವು ಭಾಳ ಹೊಡೆದ್ರು ಮತ್ತು ಇಲ್ಲೇ ಹೋಗಿ ಗಿಡದಾಗಿರ್ತಾವೆ ಮತ್ತು ಬರ್ತಾವೆ. ನೋಡ್ರಿ ಯಾವ ರೀತಿ ಒಂದು ಪ್ರಕೃತಿ ಸೌಂದರ್ಯ ನೋಡ್ಬೋದು ನೀವು ಇಲ್ಲೇ. ನೋಡ್ರಿ ಮತ್ತೆ ಬಂದವು. ಅವು ಪಡ್ದಂಗೆ ಅಂತ ಹೋಗೋದಿಲ್ಲ ಮತ್ತು ಹೋದಂಗೆ ಮಾಡ್ತಾವೆ ಮತ್ತು ಇಲ್ಲೇ ಓಡಿ ಬರ್ತಾವೆ. ನೋಡ್ರಿ ಅವಕ್ಕೆ ಆ ಕಡೆ ಓಡ್ಸಕ್ಕೆ ಹೋದ್ರೆ ಮತ್ತು ಕಡ್ಯಾಕೆ ಬರ್ತಾವೆ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲೇ ಎಲ್ಲ ಭಾಳ ನೋಡ್ರಿ ಕೆರೆ. ನೋಡ್ರಿ ಕೆರೆ ಸೌಂದರ್ಯ. ಬೆಳಿಗ್ಗೆ ಇಲ್ಲಿ ಏನರ ನಾವು ನೀರು ತುಂಬಕ್ಕಂತ ಬಂದ್ರೆ ಆ ಕೆರೆ ಒಂದು ಸೌಂದರ್ಯ ನೋಡೋಕ್ಕಾಗಲ್ಲ, ಅಷ್ಟೊಂದು ಚೆಂದ. ಮಳೆಗಾಲ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ ನೀರು ತರಕ್ಕೆ. ಜಾರಕಿ ನೋಡ್ರಿ ಈ ಥರ ಎಲ್ಲ ನೀರಿನ ಗಾಡಿ ಅಂದ್ರೆ ಎರೆ ಮಣ್ಣು, ಕಪ್ಪು ಮಣ್ಣು ಇರುತ್ತೆ. ಆ ಗಾಡಿನ ಎಷ್ಟು ದುಡಕ್ಕಾಗಲ್ಲ ಮತ್ತು ಕಾಲನ್ನು ಜೇರ್ತಿರ್ತಾವೆ. ನೀರು ಹಣ್ಣು ಹೆಂಗೆ ದುಡಾಕತ್ತಾನ ಸಮಸ್ಯೆ ಆಗತಿ. ಆದ್ರೆ ವಾತಾವರಣ ಒಂದು ಅದ್ಭುತ ಅಂತ ಹೇಳ್ಬೋದು. ನೋಡಿ ಎಷ್ಟು ತ್ರಾಸ ಆಗೈತಿ ದುಡಕ್ಕೆ. ಸ್ವಲ್ಪ ಅಫ್ ಐತಿ. ಈ ಕಡೆ ನೀರು ಕಡೆ ಹೋದಾಗ ಫುಲ್ ಡೌನ್ ಐತಿ. ನೋಡ್ರಿ ಅಲ್ಲೇ ಅಣ್ಣರೊಬ್ಬರು ತುಂಬ್ಕೊಂಡು ಆಲ್ರೆಡಿ ನಿಂತಾರೆ. ಯಾಕಂದ್ರೆ ಅಲ್ಲಿ ಮುಂದ್ಗಡೆ ರಾಡಿ ಭಾಳ ಇರೋದ್ರಿಂದ ಗಾಡಿ ಸಿಕ್ಕೊಂತವು. ನೋಡ್ರಿ ನೀರು ಸ್ವಚ್ಛವಾಗೋದು. ಆದ್ರೆ ನೋಡ್ರಿ ಎರೆ ಮಣ್ಣಿನ ಅಲ್ಲಿ ಒಂದು ನೀರು ಸೂಪರ್ ಆಗಿರುತ್ತೆ. ಬರೀ ನೀರು ಕುಡಿದ್ರೆ ಹೊಟ್ಟೆ ತುಂಬ ಅಷ್ಟೊಂದು ನೀರು ಸೂಪರ್ ಆಗಿರ್ತವೆ. ಯಾಕಂದ್ರೆ ಈ ನೀರು ಕುಡ್ದ ಅವಾಗಿನ ಜನ ಎಲ್ಲ 120 ವರ್ಷ ಬದುಕಿದ ಇತಿಹಾಸ ಅದಾವು ಇಲ್ಲೇ. ನೋಡ್ರಿ ನೀರಿಗೆ ಬಂದಾಗ ಜಾರಕಿ ಫುಲ್ ಮಳೆ ಆಗಿಬಿಟ್ಟೈತಿ. ರಾತ್ರಿ ಎಲ್ಲ ಮಳೆ ಬಂದೈತಿ ಇಲ್ಲೇ. ಹೀಗಾಗಿ ಫುಲ್ ಜಾರಕಿ ಐತಿ. ಅದ್ರಾಗ ನೀರು ತುಂಬಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ನೀರು ನೋಡ್ರಿ ಅಣ್ಣಾರು ನೀರು ತುಂಬಕತ್ತಾರ ಆಲ್ರೆಡಿ. ಕೆರೆ ನೋಡ್ರಿ ನೀರು ಭಾಳ ಬಂದುಬಿಡತ್ತೆ ಸಲ. ಈ ಕಡೆ ಕೆರೆ ಒಂದು ಬೇರೆ ಮತ್ತು ಈ ಕಡೆದು ಪೂರ ಕೆರೆ ವಿಸ್ಮಯ ನೋಡ್ತಿರ್ಬೋದು ನೀವು. ಆ ಕಡೆ ಎಲ್ಲ ನೋಡ್ರಿ ಟೋಟಲ್ಲಾಗಿ 3 ಕೆರೆ ಇದಾವೆ. ಯಾವುದೋ ಒಂದು ಆಕತಿ. ಒಂದು ಸಾರಿ ಸಿಗೋದು ಬರ್ತಾವೆ. ಈ ಊರಿಗೆ ಬಂದು ನೋಡ್ಬೋದು ನೀವು. ಈ ಊರಿನ ಕೆರೆ ಒಂದು ಎಷ್ಟೊಂದು ಚೆಂದ. ಮತ್ತು ನೋಡ್ರಿ ಇದು ಏನೈತಲ್ಲ ಜೋಗದ ಜಲಪಾತ ಇದ್ದಂಗೆ ಒಂಥರ ಫುಲ್ ಡೌನ್ ಐತಿ. ನೀರು ತುಂಬಕ್ಕೆ ಮಳೆಲ್ಲ ಫುಲ್ ಡೌನ್ ಐತಿ. ಮಳೆಗಾಲ ಬಂದಾಗ ಮಾತ್ರ ಏನೋ ಒಂದು ವಿಶೇಷತೆ ನೋಡೋಕೆ. ಎಲ್ಲ ಪ್ರಕೃತಿ ಮಡಲಲ್ಲಿ ಯಾವುದೋ ಒಂದು ನಾವು ಏನು ಅಂತಾರಪ್ಪ, ಪ್ರವಾಸಿ ಸ್ಥಾನಕ್ಕೆ ಬಂದಿರ್ತಾವಲ್ಲ, ಒಂದು ಹಳ್ಳಿಯಲ್ಲಿ ನಮ್ಮೂರಲ್ಲಿ ಆ ಥರ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ಮುಂಜಾನೆ ನೀರು ತುಂಬಕ್ಕೆ ಬರ್ತಾವಲ್ಲ, ನಮಗೆ ನೋಡ್ರಿ ದಿನ ಈ ರೀತಿ ನೋಡ್ತಿರ್ತೀವಿ. ಆದರೆ ಸಿಟಿಯಿಂದ ಬಂದ ಜನರಿಗೆ ಭಾಳ ಖುಷಿ ಅನಿಸುತ್ತೆ. ಕೆರೆ ನೀರು ಮತ್ತು ಸುತ್ತಮುತ್ತಲ ಗಿಡಗಳು ನೋಡೋದಕ್ಕೆ ಒಂಥರ ಭಾಳ ಖುಷಿ ಅನಿಸುತ್ತೆ. ನೋಡೆಲ್ಲ ದಡದ ಮೇಲೆ ನೋಡಿ ನೀರು ಬೆಳಿಗ್ಗೆಲ್ಲ ನೀರು ಹೆಂಗೆ ತರ್ತಾರೆ. ಹಳ್ಳಿ ವಾತಾವರಣ, ಹಳ್ಳಿ ಜೀವನ ತುಂಬ ಸೂಪರ್ ಆಗಿರುತ್ತೆ. ಒಳ್ಳೆ ವಾತಾವರಣ ಇರ್ತೈತಿ ಇಲ್ಲಿ ಹಳ್ಳಿಯಲ್ಲಿ ವಾಸ ಮಾಡ್ತಿರೋದು ಪುಣ್ಯ ಮಾಡಿರ್ಬೇಕು. ನೋಡಲ್ಲಿ ಪಕ್ಷಿ ಯಾವ ಥರ ಗೂಡು ಕಟ್ಕೊಂಡವು. ಪಕ್ಷಿ ಕಲರವ ಕೇಳ್ತಿರ್ಬೋದು. ಇಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ನೋಡ್ರಿ ಎಲ್ಲ ಮರಿಗಳು ಬಂದು ಒಳಗದವು. ನೋಡಿ ನೀರು ಎಷ್ಟು ತಿಳಿಯಾಗಿದಾವೆ. ಸಾಕತ್ತ ನಿನ್ನ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನೆಕ್ಸ್ಟ್ ಭೇಟಿಯಾಗೋಣ ಮುಂದಿನ ವೀಡಿಯೋದಾಗ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ,
ಕಮೆಂಟ್ ಮಾಡಿರಿ, ಮತ್ತು ಇದೇ ಥರ ವಿಡಿಯೋ ಆಗೋದಕ್ಕೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.